ಬರ್ತಾ ಇದ್ದಾರೆ ಅವರು. ಇಲ್ಲಿ ಯಾರೂ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದರೆ ಸೌಜನ್ಯ ಹಿಂದೂ ಅಲ್ವಾ, ವೇದವಲ್ಲಿ ಹಿಂದೂ ಅಲ್ವಾ, ಪದ್ಮನಾಭ ಹಿಂದೂ ಅಲ್ವಾ, ಯಮನ ಹಿಂದೂ ಅಲ್ವಾ, ಹೆಣ್ಮಕ್ಳು ಗಂಡು ಮಕ್ಕಳು ನಾರಾಯಣ ಹಿಂದೂ ಅಲ್ವಾ. ಇನ್ನೂ ಅನೇಕರಲ್ಲಿ ಸಾವುಗಳಾಗಿದ್ದಾವೆ, ಭೂಮಿನ ಕಳ್ಕೊಂಡಿದ್ದಾರೆ, ಅನೇಕ ದಲಿತರು ಭೂಮಿ ಕಳ್ಕೊಂಡಿದ್ದಾರೆ, ಅನೇಕ ಸಾವು ಎದುರಿಸಿದ್ದಾರೆ. ಅವರೆಲ್ಲರೂ ಹಿಂದೂಗಳಲ್ವ. ಅವರ ಪರವಾಗಿ ಒಂದು ಬಣ ಇವತ್ತೆದ್ದು ನಿಂತಿದೆ. ಅದು ನಮ್ಮ ಏನಪ್ಪ ಅಂತಂದ್ರೆ ತಿಮ್ರೋಡಿ ಮತ್ತು ಅವ್ರ ಜೊತೆಗಾರ. ನಾ ಯಾಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದರೆ ಇದನ್ನು ಧರ್ಮೀಕರಣ ಮಾಡಿ ಅಥವಾ ಹಿಂದುತ್ವದ ನೆಲೆಗಟ್ಟಿನಲ್ಲಿ ಮುಚ್ಚಾಕ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸತ್ತಂಥ ಹೆಣ್ಣು ಮಕ್ಕಳು ಬಲಿಯಾದಂಥವ್ರು ಯಾರೂ ಬೇರೆ ಧರ್ಮೀಯರಲ್ಲ, ಅವರೆಲ್ಲ ಹಿಂದೂಗಳನ್ನೇ. ಅವ್ರ ತನಿಖೆ, ಅವ್ರ ಕೊಲೆ ಯಾರು ಮಾಡಿದ್ರು ತನಿಖೆ ಮಾಡೋದು ಬೇಡವಾ? ಅದು ಯಾರಿಂದ ಆಯಿತು ತನಿಖೆ ಮಾಡೋದು ಬೇಡವಾ? ಒಂದು ಸಣ್ಣ ಘಟನೆ ಆದರೆ ಆಗ್ತದೆ. ಅದು ನೂರಾರು ಹೆಣ್ಣುಗಳು ಬಿದ್ದಿದ್ದಾವೆ ಅಂತೇಳಿ ಈಗ ಅನೇಕ ವರದಿಗಳು ಹೇಳಿದ್ದಾವೆ. ಮತ್ತು ಇನ್ನೂ ಕೆಲವು ಆರೋಪಗಳಿದ್ದಾವೆ ಹೆಗ್ಗಡೆ ಆಸ್ಪತ್ರೆ ಮೇಲೆ. ಅಲ್ಲಿ ಅಂಗಾಂಗಗಳ ಮಾರಾಟ ಆಗುವಂಥ ಏನು ಕೆಲಸ ಆಗ್ತಿತ್ತಾ ಅಂತೇಳಿ. ಯಾಕಂದ್ರೆ ಅನಾಮಧೇಯ ಹೆಣ್ಣುಗಳು ಸಾಕಷ್ಟು ಬಿದ್ದೋಗಿದ್ದಾವೆ. ಅವು ಎಲ್ಲಿ ಹೋದು ಏನು ಹೋಗಿದ್ದು ಬಿಟ್ಟಿದೆ ಅಂತ ಹೇಳ್ತಾರೆ. ಅವುಗಳೆಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಹೆಚ್ಚು ಕಡಿಮೆ ಆ ಒಂದು KR ಹೆಗ್ಗಡೆ ಆಸ್ಪತ್ರೆಯಲ್ಲಿ. ಇವೆಲ್ಲ ಯಾಕೆ ಇವತ್ತು ನಾವು ಹೇಳ್ತಾ ಇದ್ದೀವಪ್ಪ ಅಂದರೆ ಇವೆಲ್ಲ ದುರ್ಘಟನೆಗಳಾಗಿದ್ದಾವಲ್ಲ, ದುರಂತಗಳಾಗಿದ್ದಾವೆ, ಅಪರಾಧಿಯ ಕೆಲಸಗಳಾಗಿದ್ದಾವೆ. ಯಾರಿಂದ ಆಗಿದೆ? ಆಗಿದ್ದು ಹೆಚ್ಚಿಗೆ ಇಲ್ಲಿ ಹಿಂದೂಗಳದ್ದೇನೆ. ಆದರೂ ಹಿಂದೂಗಳಿದ್ದಂಥವ್ರು ಹಿಂದುತ್ವ ಹೆಚ್ಚು ಕೆಲಸವಾಗಿ ಮಾಡ್ತಾರೆ.